ಇನ್ನು ನಮ್ಮ ಮಗನಂತೂ ಈ ಮನೆ ಮಗನ ಥರನೇ ನೋಡ್ತಾ ಇಲ್ಲ. ಅವನೇನು ಪ್ರಯೋಜನಕ್ಕೆ ಇಲ್ಲ ಅನ್ನೋ ಹಾಗೆ ನೋಡ್ತಾ ಇದ್ದಾರಲ್ರಿ. ಮಕ್ಕಳಿಗೆಲ್ಲ ಈ ರೀತಿ ನೋಡ್ಕೊಳ್ತಾ ಇದ್ರೆ ತಂದೆಯಾಗಿ ನೀವು ಸಹಿಸ್ಕೋಬೋದು, ಆದರೆ ತಾಯಿಯಾಗಿ ಇದನ್ನೆಲ್ಲ ನೋಡಿಕೊಂಡು ನನ್ನ ಕೈಲಿ ಸಹಿಸ್ಕೊಂಡಿರೋಕ್ಕಾಗಲ್ಲ ರೀ. ಅಂದರೆ ನಿಮ್ಮ ಪ್ರಕಾರ ನಾನೇನು ಮಾಡ್ತೇನೆ ಇಲ್ವಾ? ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿರೋದೇ ನಿಮಗೋಸ್ಕರ ಚಂಚು. ಹಗಲು ರಾತ್ರಿ ಕತ್ತೆ ಥರ ದುಡಿದ್ರೆ ಏನ್ರಿ ಪ್ರಯೋಜನ? ಸ್ವಲ್ಪನಾದರೂ ಬುದ್ಧಿ ಉಪಯೋಗಿಸ್ಬೇಕು. ನಿಮ್ಮ ಬುದ್ಧಿನೆಲ್ಲ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಕೈಯಲ್ಲಿ ಖಾಲಿ ಚಿಪ್ ಹಿಡ್ಕೊಂಡು ಓಡಾಡಿದ್ರೆ ಏನ್ರಿ ಪ್ರಯೋಜನ? ಚಂಚಲ, ಯಾರ್ರೀ ಅದು? ಏಯ್ ಶಶಿಧರ್, ನಾನ್ರಿ. ಸಾರಿ ಬಾಸ್, ಯಾವುದೋ ಟೆನ್ಷನಲ್ಲಿದ್ದೆ, ಗೊತ್ತಾಗಲಿಲ್ಲ. ಈಗ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಾಯಿತು ಬಾಸ್? ಅದು ಅಂದರೆ ನಿಮ್ಮ ಮಗಳು ಏನು ಕೆಲಸ ಮಾಡ್ತಾ ಇಲ್ವಾ? ಮಾಡಬೇಕು ಅಂತ ಅವಳಿಗೆ ತುಂಬ ಆಸೆ ಇದೆ ಬಾಸ್, ಆದರೆ ಅಪ್ಪ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ ಅಂತ. ಈಗಿನ ಕಾಲದ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಬಯಸ್ತಾರೆ, ಅದನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ನೋಡಿ, ನಿಮ್ಮ ಮಗ ಅಳಿಯಾಗೆ ವ್ಯವಸ್ಥೆ ಮಾಡಿಕೊಟ್ಟ ಹಾಗೆ ನಿಮ್ಮ ಮಗಳಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಆದರೆ ನೀವು ನನಗೆ ನಿಯತ್ತಾಗಿರಬೇಕು. ಖಂಡಿತ ಇರ್ತೀನಿ ಬಾಸ್. ಸರಿ, ನೀವು ಫ್ರೀ ಆದಮೇಲೆ ನನಗೆ ಫೋನ್ ಮಾಡಿ, ತುಂಬ ಮಾತಾಡೋದಿದೆ. ಸರಿ ಬಾಸ್. ನೋಡಿದ್ರೇನ್ರಿ, ನಿಮ್ಮ ಮನೆಯವ್ರಿಗಿಂತ ನಿಮ್ಮ ಬಾಸೇ ಎಷ್ಟು ಒಳ್ಳೆಯವರು. ನಿಮ್ಮ ಮನೆಯವ್ರಿಗೆ ನಮ್ಮ ಯಾರ ಬಗ್ಗೆನೂ ಕಾಳಜಿ ಇಲ್ಲ. ನಿಮ್ಮ ಬಾಸ್ ನೋಡಿದ್ರೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಮಾತು ಕೇಳ್ರಿ, ಹೇಗಾದರೂ ಮಾಡಿ ನಮ್ಮ ಶೋಭಿಗೆ ಒಂದು ಕೆಲಸ ಕೊಡಿಸ್ಬಿಡ್ರಿ. ಅವಳಿಗೆ ಬೇರೆ ಕಡೆ ಕೆಲಸ ಸಿಗೋವರೆಗೂ ನಿಮ್ಮ ಜೊತೆನೇ ಇದ್ದು ಅವಳು ಸ್ವಲ್ಪ ಕೆಲಸ ಕಲ್ತ್ಕೊಳ್ಳಿ, ಅಲ್ವಾ ಶೋಭಿ? ಶಮಿ, ನಿನ್ನ ಲೊಕೇಶನ್ ಬಂತು. ನೀನು ಇಲ್ಲಿದ್ಯಾ ಅಂದರೆ ಅಂಕಲ್ ಬಂದಿದ್ದಾರೆ ಅಂತ ಆಯಿತು. ಹೌದು, ಡ್ಯಾಡ್ ಒಳಗಿದ್ದಾರೆ. ಬಾ, ಮಾತಾಡ್ಸ್ಕೊಂಡು ಹೋಗು. ಇಲ್ಲ, ಇವಾಗ ಬೇಡ, ನಾನು ಇನ್ನೊಂದ್ಸಲ ಬರ್ತೀನಿ. ನಾನು ಸುಮ್ಮನೆ ಮನೇಲಿಲ್ಲ ಅಂತ ಮನೇಲಿ ಗಾಬರಿ ಆಗ್ತಾರೆ. ಇವಾಗ ನೀನು ಸೇಫಾಗಿ ಒಳಗಡೆ ಹೋಗು, ಮತ್ತು ಅಂಕಲ್ಗೆ ನನ್ನ ಕಡೆಯಿಂದ ಗುಡ್ ನೈಟ್ ಹೇಳು. ನನ್ನ ಇಲ್ಲಿ ಬಿಟ್ಟು ನೀನು ಹೇಗೆ ಹೋಗ್ತೀಯಾ? ನಾನು ಪ್ರಸಾದ್ ಅಣ್ಣಂಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾರೆ. ನೀನು ಇವಾಗ ಒಳಗಡೆ ಬಿಡ್ತೀನಿ, ಬಾ. ಹಲೋ ಮೂಲಿಮನಿ, ಎಲ್ಲಿದ್ದೀರಾ? ಸರಿ, ನಾನು ಹೀಗೆ ಮುಂದೆ ನಡ್ಕೊಂಡು ಬರ್ತಾ ಇರ್ತೀನಿ, ನೀವು ಬನ್ನಿ. ಅಮ್ಮ ಹಿಂಗೆ ಆಡೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಅದು ನಿಮ್ಮ ಗಿಫ್ಟ್ ಅಲ್ಲ, ನಮ್ಮ ರಿಸೆಪ್ಷನಿಗೆ ಬಂದಿದ್ದು ಅಂತ ಹೇಳಿದ್ರು. ಯಾಕೆ ಕೋಪ ಮಾಡ್ಕೊಂಡು ಹೋದ್ರು? ಈಗ ನಾನು ಅಮ್ಮನ ಹತ್ರ ಮಾತಾಡಿದ್ರೇ ಸರಿ, ವಿಷಯನೂ ಗೊತ್ತಾಗತ್ತೆ. ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿನೂ ಕೇಳಬೇಕು. ಇದನ್ನೆಲ್ಲ ಮರಿಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು. ಯಾಕೆ ಹೀಗೆ ನನ್ನ ಕಣ್ಮುಂದೆ ಬಂದು ನನ್ನನ್ನು ಕಾಡ್ತಿದೆ? ನಾನು ಈ ಥರ ಸುಂದರವಾದ ಬದುಕನ್ನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ಅನುಭವಿಸ್ತಾ ಇರೋ ನೋವು ಸಾಕಾಗ್ತಿಲ್ವಾ? ಅಥವಾ ಮುಂದೆ ಯಾವತ್ತಾದರೂ ನನ್ನ ಬದುಕು ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಿಂದ ಇದೆಲ್ಲ ಆಗ್ತಿದೆಯಾ?
ತಪಸ್ಸಿಗೆ ಒಲಿದೇ ಇರೋ ದೇವರು ಕೈ ಮುಗಿದ್ರೆ ಒಲಿತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ಬದುಕು ಸರಿ ಹೋಗಲ್ಲ ಅಂತ ಗೊತ್ತಿದ್ರು ಯಾಕೆ ನನಗೆ ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ? ಅಮ್ಮ, ಏ ಹಾಯ್ ಮಗಳೇ, ಏನಾಯ್ತು? ಯಾಕೆ ಇಷ್ಟು ಡಲ್ ಆಗಿದೆಯಾ? ಇವತ್ತು ನಾನು ಆದಿಕ್ ಪ್ರಪೋಸ್ ಮಾಡಬೇಕು, ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತ ಕಾಲೇಜಿಗೆ ಹೋಗಿದ್ದೆ. ಓಕೆ. ಆದ್ರೆ ಆ ದರಿದ್ರ ಲಕ್ಷ್ಮಿ ಎಲ್ಲ ಹಾಳು ಮಾಡ್ಬಿಟ್ಲು ಡ್ಯಾಡ್. ಲಕ್ಷ್ಮಿ ಅಂದ್ರೆ ಯಾರಮ್ಮ? ನಮ್ಮ ಕಾಲೇಜಲ್ಲಿ ಒಬ್ಬಿದ್ದಾಳ ಡ್ಯಾಡ್, ಹಳ್ಳಿಯಿಂದ ಬಂದಿರೋ ಗುಗ್ಗು. ಅವಳನ್ನ ನಾನು ದಡ್ಡಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಹತ್ರನೇ ಬೇಜಾನ್ ಆಟ ಆಡ್ತಿದ್ದಾಳೆ. ಯಾವುದೋ ಹಳ್ಳಿಯಿಂದ ಬಂದಿರೋ ಲಕ್ಷ್ಮಿ ಅನ್ನೋ ಹುಡುಗಿಗೆ ಇಷ್ಟು ತಲೆ ಕೆಡಿಸ್ಕೊಂತಿದ್ಯಾ? ಯಾರೇ ಅಡ್ಡ ಬಂದು ಆದಿ ನಿನ್ನ ಅವನು ಒಂದ್ಸಲ ನಿನ್ನ ಪ್ರೀತಿಗೆ ಬಿದ್ದರೆ ಈ ಥರ 100 ಲಕ್ಷ್ಮಿಗಳು ಬಂದರು ನಿನ್ನ ಪ್ರೀತಿಗೆ ಯಾರು ಅಡ್ಡ ಬರಲ್ಲ. ಲಕ್ಷ್ಮಿ ಹೋಗು, ರೆಸ್ಟ್ ಮಾಡು. ಯಾರದು ಲಕ್ಷ್ಮಿ? ಹಳ್ಳಿಯಿಂದ ಬಂದಿರೋ ಒಂದು ಗುಬ್ಬಿ ಸುಮ್ಮನೆ ಹಾರಾಡಿ ಹಾರಾಡಿ ಒಂದು ದಿವಸ ರೇಖೆ ಕತ್ತರಿಸ್ಕೊಂಡು ಬಿದ್ದೋಗ್ತಾಳೆ. ಈ ದೇವಕ್ಕೆ ಯಾಕೆ ನಾನು ಅಷ್ಟು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ? ಹಾಗಂತ ಎಷ್ಟು ದಿವಸ ನಾನು ಅವಾಯ್ಡ್ ಮಾಡ್ತೀಯಾ? ನನ್ನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿನ್ನ ಕಾಪಾಡೋಕ್ಕೆ ಯಾರೂ ಬರೋದಿಲ್ಲ. ನಿನ್ನ ಆಟ ಆಡಿಸೋ ರಿಮೋಟು ನನ್ನ ಹತ್ರ ಇದೆ. ನನ್ನ ರೂಮ್ ಒಳಗಡೆ ಹೇಗೆ ಬಂದೆ ನೀನು? ಇನ್ನೊಬ್ರು ರೂಮ್ ಒಳಗಡೆ ಬರಬೇಕಾದ್ರೆ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನನ್ನ ಪ್ರೈವೇಟ್ ಲೈಫ್ನ ಕದ್ದು ನೋಡೋಷ್ಟು ಧೈರ್ಯನಾ? ಕ್ಷಮಿಸಿ ಅಮ್ಮ, ಅದು ನೀವು ನನ್ನ ರೂಮಲ್ಲಿ ಆ ಬೋರ್ಡ್ನ ನೋಡಿ ಡಿಸ್ಟರ್ಬ್ ಆದ್ರಿ.